ಮರ್ತೆ ಬಿಟ್ಟಿದ್ದೆ ನೋಡು. ಆಸ್ಪತ್ರೆಗೆ ಹೋದ ಮಾವ ನನ್ನ ಅಕ್ಕ ಮತ್ತು ನನ್ನ ಹಳೆಯನನ್ನು ಇನ್ನೂ ಕರೆದುಕೊಂಡು ಬಂದಿದ್ದಾರೋ ಇಲ್ಲವೋ. ಇರಲಿ, ಇವತ್ತೊಂದು ದಿನ ನಾನೇ ನೀಡಿಕೊಂಡು ಊಟ ಮಾಡಿದರಾಯ್ತು. ಯಾಕೆ ಭದ್ರ, ನಿನಗೆ ಊಟ ಮಾಡಿಸೋದಕ್ಕೆ ನಾನಿಲ್ವಾ? ಅಷ್ಟೇ ಯಾಕೆ, ಬಿಸಿಲಿನಿಂದ ಬಾಯಾರಿ ಬಂದಿರೋ ಈ ನನ್ನ ಹೃದಯಕ್ಕೆ ತಂಪಾದ ಅಮೃತ ನೀಡುವೆ. ಪಾಪತ್ರ ಒಳಗಡೆನೆ. ಅದು ಹೋಗಲಿ ಬಿಡು ಅಮೃತ. ಇರಲಿ, ಆಸ್ಪತ್ರೆಗೆ ಹೋದ ಮಾವ ನನ್ನ ಅಕ್ಕ ಮತ್ತು ನನ್ನ ಹಳೆಯನನ್ನು ಇನ್ನು ಮನೆಗೆ ಕರೆದುಕೊಂಡು ಬಂದಿಲ್ಲವೇ? ಪತ್ರ, ಇಷ್ಟು ವಯಸ್ಸಾದರೂ ನಿನಗಿನ್ನೂ ಬುದ್ಧಿನೇ ಬಂದಿಲ್ಲ ಅಲ್ಲ? ಯಾವಾಗ ನೋಡಿದ್ರು ಅಕ್ಕ ಮಾವ ಅಂತ ಚಿಂತೆ ಮಾಡ್ತಾನೆ ಇರ್ತೀಯಲ್ಲ. ನಿನಗೆ ನಿನ್ನದೇ ಆದ ಆಶಾ ಆಕಾಂಕ್ಷೆಗಳು ಏನು ಇಲ್ವಾ ಪತ್ರ? ಅಮೃತ, ಏನು ಮಾತಾಡ್ತಾ ಇದೀಯ ನೀನು? ನನಗೊಂದು ಅರ್ಥ ಆಗ್ತಾ ಇಲ್ಲ ನೋಡು. ನೋಡು ಅಮೃತ, ಚಿಕ್ಕಂದಿನಿಂದಲೂ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ಅದಕ್ಕೆ ಕಾರಣ ನನ್ನ ಅಕ್ಕ ಮತ್ತು ನನ್ನ ಭಾವ. ಅಷ್ಟೇ ಅಲ್ಲ, ಅವರು ನನ್ನ ಪಾಲಿನ ದೇವರು ಅಲ್ಲದೆ ಮೇಲಾಗಿ ನನ್ನ ತಂದೆ ತಾಯಿಯ ಇದ್ದ ಹಾಗೆ. ಅವರ ಜಪ ಮಾಡದೆ ಮತ್ಯಾರ ಜಪ ಮಾಡಲಿ ನಾನು? ಪತ್ರ, ನಾವಿಬ್ಬರು ಕಾಲೇಜಿನಲ್ಲಿ ಕೂಡಿ ಕಲಿತಿರುವಾಗ ನಿನ್ನ ತುಂಬಿದ ತೋಳನ್ನು ನೋಡಿ, ನಿನ್ನ ಮುಗ್ಧವಾದ ಮನಸ್ಸನ್ನು ನೋಡಿ ಸೋತು ಹೋಗಿದೆ ಈ ನನ್ನ ಮನಸ್ಸು. ಪಾಪತ್ರ, ತುಂಬಿ ತುಳುಕುತ್ತರ ಅಮೃತವನ್ನು ಕುಡಿದು ತೃಪ್ತಿ ಪಡಿಸಿಕೋ. ಬಾಭದ್ರ, ಬಾ. ಎಲ ಬೆಲ್ಲದ ನಾಲಿಗೆ ಎಂದು ಸಿಕ್ಕಂತೆ ಹೊರಡಾಡಿಸಿದರೆ ಕತ್ತರಿಸಿ ಕೈಯಲ್ಲಿ ಕೊಡುತ್ತೇನೆ, ಎಚ್ಚರ. ದೇವರಂತ ಗಂಡ ಮನೆಯಲ್ಲಿರುವಾಗ ನನ್ನ ಮೇಲೆ ಮನಸ್ಸನ್ನು ಮಾಡಿ ಕಾಮದ ಆಟಕ್ಕೆ ಬಾ ಎಂದು ನಾಯಿಯಂತೆ ಬಗಳ್ತಾ ಇದ್ದೀಯಲ್ಲ. ಪತ್ರ, ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ನಾನು ಶಂಕರನ ಮದುವೆ ಮಾಡಿಕೊಂಡು ಈ ಮನೆಗೆ ಬಂದಿದ್ದು ಬರೀ ಹೆಸರಿಗೆ ಮಾತ್ರ. ಆದ್ರೆ ನಾನಿಲ್ಲಿಗೆ ಬಂದಿದ್ದು ನಿನ್ನನ್ನು ಸೇರಲು, ನಿನ್ನನ್ನು ಪಡೆದುಕೊಳ್ಳಲು ಭದ್ರ. ಸರಿಯಾಚೆ ನಿರ್ಲಜ್ಜ ಹೆಣ್ಣೆ. ಮಾವನ ಮಡದಿಯಾಗಿ ಮನೆಯನ್ನು ತುಂಬಿ ಅಣ್ಣ ತಮ್ಮನಿರಂತ ನನ್ನ ಮೇಲೆ ಮನಸ್ಸನ್ನು ಮಾಡುವ ನೀನು ಆದರದ ಹೆಣ್ಣು. ನಾನು ಯಾರೆಂದು ತಿಳಿದಿರುವೆ? ಕುಸ್ತಿಯ ಕಣದಲ್ಲಿ 100 ಪಟಗಳನ್ನು ಮಣ್ಣು ಮುಕ್ಕಿಸಿದ ವೀರ ನಾನು ಮನಸ್ಸು ಮಾಡಿದರೆ ತುಂಬಿ ನಿಂತ ಇಲ್ಲ ಈ ಯೌವನದ ಶ್ರೀಯನ್ನು ಮಣ್ಣು ಮುಕ್ಕಿಸುವುದು ನನಗೆ ಪ್ರಯಾಸದ ಕೆಲಸವಲ್ಲ. ಆದರೆ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವುದು ನನಗೆ ಇಷ್ಟ ಇಲ್ಲ. ಪತ್ರ, ನೀನು ಎಷ್ಟೇ ಕೋಪಿಸಿಕೊಂಡ್ರು ಬೈದ್ರು ನನಗೇನು ಕೋಪ ಇಲ್ಲ ಭದ್ರ. ಪಾಪತ್ರ, ತುಂಬಿರೋ ಈ ಕಾಮಕ್ಕೆ ನಿನ್ನ ಪ್ರೀತಿ ಕುಕ್ಕಿನಿಂದ ಕುಕ್ಕಿ ಒಂದೇ ಒಂದು ಸಲ ನನ್ನ ಆಸೆని ತೀರಿಸು. ಪಾಪದ್ರ, ಬೇಗ ಬಾ. ಬಾಯಿ ಮುಚ್ಚೆ, ಹುಚ್ಚು ಹೆಂಗಷ್ಟೇ. ಶ್ರೀಮಂತಿಕೆಯ ಸೊಬಗಿನಲ್ಲಿ ಸುಂದರವಾಗಿ ಬೆಳೆದ ನಿಂತ ಹೂವು 100 ಗಂಡಸರ ಕಾಮಕ್ಕೆ ಪರಿಮಳ ಬೂಸುವುದೆಂದು ನಾನು ಅವತ್ತೇ ಭಾವಿಸಿಕೊಂಡಿದ್ದೆ. ಪಾಪ ಹುಚ್ಚ ನಮ್ಮ ಶಂಕರ ನಿನ್ನಂತ ಗಯ್ಯಾಳ ಗಿತ್ತಿಯನ್ನು ಕರೆದುಕೊಂಡು ರಾಮ ರಾಜ ಆಗಬೇಕಾಗಿದ್ದ ಈ ನಮ್ಮ ಮನೆಯನ್ನು ರಾವಣ ರಾಜ ಆಗಿಬಿಟ್ಟ. ನೋಡಮೃತ, ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಇಲ್ಲದಿದ್ದರೆ ನಿನ್ನ ಹಠ ಹಿಡಿದಿದ್ದೆ ನೀನು ಸಾಧಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಬೇಕಾಗುತ್ತದೆ, ಎಚ್ಚರ. ಏನು ಭದ್ರ, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ. ಆದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಪಾಪತ್ರ, ನನ್ನ ಗಂಡ ಬರೋ ಹೊತ್ತಾಗಿದೆ. ಈಗ ಬಂದು ನನ್ನ ಆಸೆಯನ್ನು ತೀರಿಸು ಪಾಪತ್ರ. ನಿನ್ನಂತ ಹೊಲಸು ಹೆಂಗಸಿಗೆ ಇದೇ ತಕ್ಕ ಶಾಸ್ತ್ರಿ. ಭದ್ರ, ಏನಿದು ನಿನ್ನ ಘೋರತನ? ಆಯ್ತ್ರಿ, ಎಲ್ಲ ಹಾಳಾಗೋಯ್ತ್ರಿ. ಹೇಳ್ರಿ, ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದೇ ಹೋದ್ರೆ ನನ್ನ ಮಾನ, ನನ್ನ ಪ್ರಾಣ ಎಲ್ಲ ಹಾಳಾಗೋಯ್ತಿತ್ತ. ಅಮೃತ, ನೀನು ನುಡಿಯುತ್ತಿರುವುದು ನಾಲಿಗೆಯಿಂದನೋ ಇಲ್ಲ ಹರಕು ಚಪ್ಪಲಿಯಿಂದನೋ?
ನೋಡ್ರಿ ನಿಮ್ ಮುಂದೆನೆ ಹೆಂಗ್ ಮಾತಾಡ್ತಾನೆ ನೋಡ್ರಿ. ಇಷ್ಟೆಲ್ಲ ಮಾತಾಡೋ ಸುಮ್ಮನೆ ನಿಂತಿರಲ್ಲ, ಹೇಳ್ರಿ. ಬಾಯಿ ಮುಚ್ಚೋ ಬಿಕಾರಿ. ಏನು ನನ್ನ ಅತ್ತಿಗೆ ತಮ್ಮನೆಂದು ಯಾವ ದುರಾಲೋಚನೆ ಇಲ್ಲದೆ ನನ್ನ ದಾರಿಯನ್ನೇ ಹಿಡಿದಿರುವೆ ಎಂದು ತಿಳಿದಿರುವೆ. ಆದರೆ ನಿನ್ನ ಕಾಮದಾಟಕ್ಕೆ ನನ್ನ ಹೆಂಡತಿ ಕೈ ಹಿಡಿದು ಎಳೆದಾಡಿರುವೆಲ್ಲ ನಿಜ. ಶಂಕರ ಶಂಕರ, ಇವಳ ಮಾತನ್ನು ನಂಬಬೇಡ ಶಂಕರ, ನಂಬಬೇಡ. ಇವಳು ಶ್ರೀಮಂತರ ಸೊಕ್ಕಿನಲ್ಲಿ ಮೆರೆಯುವ ಆದರದ ಹೆಣ್ಣಿವಳು. ಶಂಕರ, ಬಾಯಿ ಮುಚ್ಚು, ಬಾಯಿ ಮುಚ್ಚು ಬಿಕಾರಿ. ನನ್ನ ಅಣ್ಣನ ತಮ್ಮನೆಂದು ನಿನಗೆ ಆವಾಗಲೇ ಹೇಳಿದೆ. ಏನು ಶಂಕರ, ಏನು ಬಿಕಾರಿ ಅದು ಇದು ಅಂತ ಮಾತನಾಡ್ತಿದ್ದಿಲ್ಲ ಏನು? ಮಾವ, ನಿಮ್ ತಮ್ಮನ ಏನ್ ಕೇಳ್ತಿರಲ್ಲ? ಇಲ್ಲಿ ನಿಂತಿದ್ದಾನ ನಿಮ್ ಮುದ್ದಿನ ಅಳಿಯ, ಅವನನ್ನ ಕೇಳಿ. ನಿಮ್ ತಮ್ಮ ಏನಾದ್ರೂ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಮಾನ ಪ್ರಾಣ ಎಲ್ಲ ಹಾಳಾಗೋಯ್ತಿತ್ತು. ಹೌದು ಅಣ್ಣ, ನಾನು ಬರೋಷ್ಟರಲ್ಲಿ ಈ ದೆಕ್ಕಿಲ್ಲದ ಬಿಕಾರಿ ಮಾಡಿದ್ದನ್ನು ನೆನೆಸಿಕೊಂಡರೆ ಈ ದೆಕ್ಕಿಲ್ಲದ ಬಿಕಾರಿಯನ್ನು ಕೊಚ್ಚಿ ಅನಿಸುತ್ತಿದೆ. ಏ ಶಂಕರ, ಮಾತು ಮಾತಿಗೆ ಬಿಕಾರಿ ಅನ್ನಬೇಡ, ನಾನು ಅದನ್ನು ವಿಚಾರಿಸುತ್ತೇನೆ. ಏ ಭದ್ರ, ಏನಾಯ್ತೋ ಇದು? ಮಾವ, ಇವಳು ಹೆಣ್ಣಲ್ಲ ಮಾವ, ಇವಳು ಹೆಣ್ಣಲ್ಲ. ತುಂಬಿದ ಈ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಲು ಬಂದ ರಾಕ್ಷಸಿ ಇವಳು. ಅಷ್ಟೇ ಅಲ್ಲದೆ ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ಊಸರ ಬಳ್ಳಿ ಇವಳು. ಭದ್ರ, ಏನೋ ಮಾತಾಡ್ತಾ ಇದೀಯಾ? ಇಂಥ ಕೆಲಸ ಮಾಡೋಕೆ ನಿನ್ನ ಮನಸ್ಸಾದ್ರೂ ಹೇಗ್ ಬಂತು? ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯವಾಗ್ತಾ ಇದೆ. ಹೊಡೆ ಅಕ್ಕ, ಹೊಡೆ ಅಕ್ಕ, ಹೊಡೆ ಅಕ್ಕ. ಚಿಕ್ಕಂದಿನಿಂದಲೂ ನಿನ್ನ ಕೈ ತುತ್ತನ್ನು ತಿನ್ನಿಸಿ ಬೆಳೆಸಿದ ಈ ನಿನ್ನ ತಮ್ಮ ಇಂತಹ ಹೀನ ಕೆಲಸಕ್ಕೆ ಕೈ ಹಾಕ್ತಾನೆ ಎಂದು ನಿನ್ನ ನಂಬಿದರೆ ನಿನ್ನ ಮನಸ್ಸು ತೃಪ್ತಿ ಆಗುವವರೆಗೂ ಹೊಡೆ ಅಕ್ಕ, ಹೊಡೆ. ಆದರೆ ಇಂಥವರ ಮಾತನ್ನು ಕೇಳಿ ಈ ನಿಮ್ಮ ಮನಸ್ಸಿನಲ್ಲಿ ವಿಷಯ ಬೆರೆಸಿಕೊಳ್ಳಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಆತ್ಮ ನಿಜವಾಗಲು ನಾನೊಬ್ಬ ಕಟುಕ ನೀಚ ಎಂದು ಒಪ್ಪಿಕೊಳ್ಳುವುದಾದರೆ ಈ ಪಾಪಿಯನ್ನು ಬದುಕಿಸಲೇಬೇಡಿ. ನನ್ನ ಕತ್ತಿಚಿಕ್ಕಿ ಸಾಯಿಸಿ ಬಿಡಿ ನನ್ನನ್ನು. ಮಾಡುವುದೆಲ್ಲ ಮಾಡಿ ಹೆಂಗ್ ಮಾತಾಡ್ತಾನ ನೋಡ್ರಿ. ಇವನ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಮಾವ, ನಿಮ್ಮ ಹಳೆಯನ ಮಾತು ನಿಮ್ಗೆ ನಿಜ ಅನ್ಸಿದ್ರೆ ನನ್ನ ಪಾಡಿಗೆ ಬಿಟ್ಬಿಡಿ. ನಾನು ಕೆರೆನೋ ಬಾವಿನೂ ನೋಡ್ಕೋತೀನಿ ಅಷ್ಟೇ. ಬಾಯಿ ಮುಚ್ಚೋ ಮದಾಂಧ. ಇನ್ನೊಂದು, ನಾನು ಹೊಡ ಹುಟ್ಟಿದ ತಮ್ಮನೆಂದು ತಿಳಿದುಕೊಂಡಿದ್ದೀನಲ್ಲೋ. ಇಂಥ ಹೀನ ಕೃತ್ಯ ಮಾಡಲು ಹೇಗಾದರೂ ನಿನ್ನ ಮನಸ್ಸು ಬಂತು? ಇನ್ನೊಂದು ಸಾರಿ ಮಾವ ಎಂದು ನನ್ನನ್ನು ಕರೆಯಬೇಡ. ಮನೆ ಬಿಟ್ಟು ಮೊದಲು ಇಲ್ಲಿಂದ. ಅಮೃತ, ಈ ನಮ್ಮ ಮಾವನ ಎರಡು ಕಣ್ಣುಗಳಂತಿರುವ ನನ್ನ ಮತ್ತು ಶಂಕರನನ್ನು ದೂರ ಮಾಡಬೇಡಮ್ಮ, ದೂರ ಮಾಡಬೇಡ. ದಯವಿಟ್ಟು ನನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಭದ್ರ, ನಾವಿಬ್ರು ತಂದೆ ತಾಯಿನ ಕಳೆದುಕೊಂಡು ಬೀದಿಯಲ್ಲಿ ಅನಾಥರಾಗಿದ್ದಾಗ ನಮಗೆ ಬಾಳ ಕೊಟ್ಟ ಮನೆಯಪ್ಪ ಇದು. ಇಂಥ ಮನೆಯಲ್ಲಿ ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ. ಈ ಮನೆಯ ಮಾನ ಕಲಿಯೋಕೆ ಏನಿನ ಮನಸ್ಸಾದ್ರೂ ಹೇಗೆ ಬಂತು ಭದ್ರ? ಏನ್ರಿ, ಅವನು ಚಿಕ್ಕವನು, ತಿಳಿಯದೆ ಏನಾದ್ರೂ ತಪ್ಪು ಮಾಡಿದ್ರು ಸಹ ನೀವೇ ಸ್ವಲ್ಪ ಕ್ಷಮಿಸಿಬಿಡ್ರಿ. ನಿಮ್ಮ ಕಾಲು ಶ್ರವಂತಿ, ಅವನಿಗೆ ಬಂದ ಪರಿಸ್ಥಿತಿಯೋ ನಿನಗೂ ಬಂದಿತ್ತು. ಮೊದಲು ಹಾಕು ನಿನ್ನ ತಮ್ಮನನ್ನು. ಏನ್ರಿ ನೋಡಕತ್ತೀರಿ?
ಕತ್ತಿಗೆ ಕೈ ಕೊಟ್ಟು ಈ ಪರದೇಶನ ಹೊರಗೆ ಹಾಕ್ರಿ. ಇನ್ನು ಯಾರು ಮನಸ್ಸು ಮುರಿಯಲೆಂದೇ ನಿಂತಿರುವೆ, ಹೊರಡು ಈ ಮನೆ ಬಿಟ್ಟು. ಬೇಡ ಶಂಕರ, ಬೇಡ. ಅಕ್ಕ, ಮಾವ, ನಾನೇ ಮನೆ ಬಿಟ್ಟು ಹೊರಗೆ ಹೋಗುತ್ತೇನೆ. ಶಂಕರ, ಆದರೆ ಹೋಗುವ ಮುನ್ನ ನನಗೊಂದು ಮಾತು ಹೇಳಿ ಹೋಗುತ್ತೇನೆ. ಈಗೇನು ನೀನು ಈ ನಿನ್ನ ಬಣ್ಣದ ಹೆಂಡತಿಯ ಮಾತಿಗೆ ಮೊದಲಾಗಿ ಬಂಗಾರದಲ್ಲಿ ನಮ್ಮ ಸಂಸಾರವನ್ನು ಕಾಲಿನಿಂದ ಒದ್ದು ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾ ಇದೆಯಲ್ಲ. ನೋಡು ಶಂಕರ, ಇದು ಇಷ್ಟಕ್ಕೆ ಮುಗುದಿಲ್ಲ. ಇದು ಅಂತ್ಯ ಅಲ್ಲ, ಇದು ಆದಿ. ಅಮೃತ, ನೋಡುತ್ತಿರು, ಇನ್ನು ಸ್ವಲ್ಪ ದಿನದಲ್ಲಿ ಈ ನಿನ್ನ ಆದರದ ಮುಖವಾಡನ್ನು ಕಳಿಸಿ ಈ ನಿನ್ನ ಸತ್ಯವಾದ ಮುಖವನ್ನು ಈ ಸಮಾಜಕ್ಕೆ ತೋರಿಸದಿದ್ದರೆ ನನ್ನ ಹೆಸರು ಭದ್ರನೇ ಅಲ್ಲ. ಬರ್ತೀನಿ ಅಕ್ಕ. ದುಃಖಿಸಬೇಡಕ್ಕ, ದುಃಖಿಸಬೇಡ. ಶಂಕರ ಈಗ ರಾಕ್ಷಸ ಹೀನದಲ್ಲಿ ಮುಳುಗಿ ಅವನು ಕೂಡ ರಾಕ್ಷಸದಂತೆ ವರ್ತಿಸ್ತಾ ಇದ್ದಾನಕ್ಕ. ಯಾರೇನು ಮಾಡೋರಕ್ಕ? ಹಣ ಬರದ ಹೊತ್ತು ಯಾರಿಗೆ ಗೊತ್ತಕ್ಕ, ಯಾರಿಗೆ ಗೊತ್ತು? ವಿಧಿ ಬರದಂತೆ ನಡೆಯಲೇಬೇಕಕ್ಕ, ನಡೆಯಲೇಬೇಕು. ಭದ್ರ, ಆಯ್ತಕ್ಕ, ಭದ್ರ, ಹೋಗಿ ಬರ್ತೀನಕ್ಕ, ಹೋಗಿ ಬರ್ತೀನಿ. ಸ್ವಾಮಿ ನಗಲೈತಿ ದೈವಾಲಿ ಅಳಸೈತಿ ಜೀವಾಯು ನಗಲೈತಿ ದೈವಾಲಿ ಅಳಸೈತಿ ಜೀವಾಯು ವಿಧಿಯಾಸ್ತಕ ವಿಧಿಯಾಸ್ತಕ ನಗಲೈತಿ ದೈವಾಲಿ ಅಳಸೈತಿ ಜೀವಾಯು ನಗಲೈತಿ ದೈವಾಲಿ ಅಳಸೈತಿ ಜೀವಾಯು ವಿಧಿಯಾಸ್ತಕ ರೀ ಏನ್ರಿ ಹೊತ್ತು ಭಾಳ ಆಗೈತಿ, ಮೊದಲು ಹೊಟ್ಟೆ ತುಂಬ ಊಟ ಮಾಡಿ. ಭದ್ರ, ದುಃಖಿಸಬೇಡ ಸೇವಂತಿ, ದುಃಖಿಸಬೇಡ. ನನ್ನ ಹಳೆಯ ಭದ್ರ ಮೇಲೆ ನನಗೂ ತುಂಬಾ ನಂಬಿಕೆ ಇದೆ. ಆದರೆ ಏನ್ ಮಾಡುವುದು? ಇತ್ತ ನೋಡಿದರೆ ನನ್ನ ಅಳಿಯ, ಇತ್ತ ನೋಡಿದರೆ ನನ್ನ ತಮ್ಮ. ಎಲ್ಲಿ ಮನೆ ಎಳ್ಳಾಗಬಾರದೆಂದು ನನ್ನ ಅಳಿಯನನ್ನು ಹೊರನೂಕಬೇಕಾಯಿತು. ಸ್ವಾಮಿ, ನನಗೆ ಯಾಕೋ ಈ ಅಮೃತಾಳ ಕಂಡ್ರೆ ಅನುಮಾನ ಬರ್ತಾ ಇದೆ. ಇವಳಿಂದ ಈ ಮನೆ ಒಡೆಯುವ ಕೆಲಸ ಆಗ್ತಾ ಇದೆಯೋ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಭದ್ರ ಯಾವತ್ತೂ ಕೆಟ್ಟ ಯೋಚನೆ ಮಾಡೋನಲ್ಲ ರೀ. ಇದೇ ಕೈಯಿಂದ ತುತ್ತ ಮಾಡಿ ಉಣಿಸಿ ಬೆಳೆಸಿದ್ದೀನಿ. ಹೆಣ್ಣಿಗೆ ಗೌರವ ಕೊಡು ನನ್ನ ಭದ್ರ ಇಂಥ ಕೆಲಸ ಮಾಡ್ತಾನೇನ್ರಿ? ಇಲ್ಲ, ಖಂಡಿತವಾಗೂ ಇಲ್ಲ. ಅದೆಲ್ಲಿ ಹೋಗ್ತಾನೋ, ಹೇಗಿರ್ತಾನೋ? ಅಂಥವನು ತಮ್ಮನಾಗಿ ಹುಟ್ಟೋದಕ್ಕಿಂತ ಹುಟ್ಟಿದಾಗ್ಲೇ ಸತ್ತು ಹೋಗಿದ್ರೆ ಚೆನ್ನಾಗಿರ್ತೀನಿ. ಹೌದು ಶಿವಂತಿ, ನೀನು ಹೇಳುವ ಮಾತು ನಿಜ ಇದೆ. ಆದರೆ ಇಂಥ ಕೆಲಸವನ್ನು ಮಾಡಲು ಎಂದು ನನ್ನ ಭದ್ರ ಇಂಥ ಕೆಲಸ ಮಾಡುವುದೇ ಇಲ್ಲ. ನನ್ನ ಒಡ ಹುಟ್ಟಿದ ತಮ್ಮನ ತರ ನಾನು ಅವನು ಬೆಳೆಸಿದ್ದೀನಿ. ಎಂದಿಗೂ ಇಂಥ ಕೆಲಸ ಮಾಡಿಲ್ಲ, ಮಾಡುವುದೂ ಇಲ್ಲ. ನೀನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಏನೋ ಒಂಥರ ನಾಟಕ ನಡೆದಿದೆ. ಏನು ಮಾಡುವುದು? ಮುಂದೆ ಅಡವೆ ಸಿದ್ದೇಶ್ವರನೇ ಇದೆಲ್ಲ ಕೂಡಿದೆ. ಹಾ ಶಿವಂತಿ, ಮಗು ಯಾಕೋ ಅಳ್ತಾ ಕಾಣ್ತಾ ಇದೆ. ತೆಗೆದುಕೊಂಡು ನೀವು ಒಳಗೆ ನಡಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಕುಡಿಸಲು ನೀನು ಕುಡಿಯಲು ನಾನು, ನಗಿಸಲು ನೀನು ನಗುವಳು ನಾನು.
ನಾಚ ಕುಣಿಯುವುದು ಗತಿಗಂದು ತಿಳಿಯೇ ವಿಧಿಯೇ. ದೇವ ಮಾರುತೇಶ್ವರ, ಏನಪ್ಪ ಇದು ನಿನ್ನ ಲೀಲೆ? ನಮ್ಮಂಥವ್ರ ಮೇಲೆ ನಿನಗೆ ಅನುಕಂಪ ಇಲ್ಲವೇ ನನ್ನಪ್ಪ? ಅನುಕಂಪ ಇಲ್ಲವೇ? ರಕ್ತ ಹರಿಯದೆ ದೇಹ ಹೇಗೆ ಇರಲು ಸಾಧ್ಯವಿಲ್ಲವೋ, ನನ್ನ ತಮ್ಮನ ಬಿಟ್ಟು ನಾನು ಬದುಕಿರಲು ಸಾಧ್ಯವಿಲ್ಲ ದೇವ, ಸಾಧ್ಯವಿಲ್ಲ. ನನ್ನ ತಮ್ಮ, ಇದೇ ನನ್ನ ಕೈಯಾರೆ ತುತ್ತುಂಡು ಬೆಳೆದ ನನ್ನ ತಮ್ಮ, ಇವತ್ತು ಇದೇ ಕೈಯಿಂದ ಹೊರದೂಕುವಂತೆ ಮಾಡಿಬಿಟ್ರಿಯಲ್ಲ ದೇವಾ. ಇಲ್ಲ ಇಲ್ಲ, ನಮ್ಮ ಅಕ್ಕ ತಮ್ಮಂದ್ರಿಗೆ ಬಂದ ಸಂಕಷ್ಟ ಇನ್ಯಾವ ಸಹೋದರ ಸಹೋದರಿಯರಿಗೂ ಬಾರದೆ ಇರಲಿ ಭಗವಂತ, ಬಾರದೆ ಇರಲಿ. ದೇವ ಮಾರುತೇಶ್ವರ, ಯಾರಿಗೂ ಕೇಡನ್ನ ಬಯಸ್ತಿರೋ ನನ್ನ ತಮ್ಮ ಈ ಭದ್ರಕೋಟೆಗೆ ಭದ್ರನಾಗಿ ಸದಾ ನಮ್ಮನ್ನ ಕಾಯ್ತಾ ಇದ್ದ. ಈಗ ಅವನೇ ಹೊರಟು ಹೋದ ಮೇಲೆ ಈ ನನ್ನ ಮನೆಯ ಗತಿ ಏನು ದೇವ, ಗತಿ ಏನು? ಅವನೆಲ್ಲೇ ಇರ್ಲಿ, ಅವನೇ ಹೇಗೆ ಇರ್ಲಿ, ಎಲ್ಲೇ ಇರ್ಲಿ, ಅವನನ್ನ ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆ ಮಾರುತೇಶ್ವರ. ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ